ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮೇಟಿವ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಉಡುಪಿ ಜನರಿಗಂತೂ ಮೀನಿಲ್ಲದೆ ಊಟ ಸೇರೋದೇ ಇಲ್ಲ. ಊಟಕ್ಕೆ ಉಪ್ಪಿನಕಾಯಿ ಹೇಗೋ ಹಾಗೆ ಊಟಕ್ಕೆ ಒಂದು ಪೀಸ್ ಆದರೂ ಮೀನು ಇರಲೇಬೇಕು. ನಾನಿಲ್ಲಿ ಅಂಜಲ್ ರವಾ ಫ್ರೈ ಮಾಡ್ತಾ ಇದ್ದೆ. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಮೊದಲಿಗೆ ಅಂಜಲ್ ಮೀನು ಚೆನ್ನಾಗಿ ತೊಳ್ಕೊಂಡು ಅದಾದಮೇಲೆ ಮಸಾಲೆಗೆ 1.5 ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಉಪ್ಪು, 1 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೇನೆ ಹುಣಸೆ ಹುಳಿ ನೀರಿನಲ್ಲಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟೆ ಇಲ್ದಂಗೆ. ಅದಾದಮೇಲೆ ನಾವು ಅಂಜಲ್ ಮೀನೇನಿದೆ ನೋಡಿ ಆ ಸ್ಲೈಸ್ಗೆ ಚೆನ್ನಾಗಿ ಹಚ್ಚಬೇಕು. ಎರಡೂ ಬದಿ ಚೆನ್ನಾಗಿ ಹಚ್ಚಿದ ಮೇಲೆ ಅದನ್ನೊಂದು ಅರ್ಧ ಗಂಟೆ ಹಾಗೇನೆ ಇಡಬೇಕು, ಉಪ್ಪು ಹುಳಿ ಖಾರ ಎಳ್ಕೊಳ್ಳಿ ಅಂತ. ಅದಾದಮೇಲೆ ನಾವು ಸ್ವಲ್ಪ ರವೆ ತಗೊಂಡು ರವನ್ನ ಎರಡೂ ಬದಿ ಚೆನ್ನಾಗಿನೇ ಮೀನಿಗೆ ಅಂಟಿಸ್ಕೋಬೇಕು. ಮೀನಿನ ಎರಡೂ ಬದಿನಲ್ಲೂ ರವನ ಅಂಟಿಸ್ಕೊಂಡು ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಆ ಬಿಸಿ ಬಿಸಿ ಎಣ್ಣೆಯಲ್ಲಿ ನಾವು ಇದನ್ನು ಫ್ರೈ ಮಾಡಬೇಕು. ಎರಡೂ ಬದಿ ಚೆನ್ನಾಗಿನೇ ಫ್ರೈ ಮಾಡ್ತು ಅಂದರೆ ಅಬ್ಬಾ ಆ ಟೇಸ್ಟ್ ಅಂತೂ ಕಳೆದು ಹೋಗ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ ಅಂಜಲ್ ರವಾ ಫ್ರೈ. ನೀವು ಒಂದ್ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಅಂಜಲ್ ಮೀನಂತೂ ರುಚಿ ಕೇಳೋದೇ ಬೇಡ, ಸೂಪರ್ ಆಗಿರುತ್ತೆ. ಊಟಕ್ಕಂತೂ ಗಮ್ಮತ್ ಅಂತಲೇ ಹೇಳ್ಬೋದು. ಊಟ ಜಾಸ್ತಿನೇ ಸೇರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವು ಟ್ರೈ ಮಾಡಿ.